ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕ್ಯಾಶಿಯೋ ವೆಂಕಟೇಶ್ ಅಭಿಮಾನ ಹಾಗೂ ಸ್ನೇಹ ಬಳಗದ ವತಿಯಿಂದ ಜೂನ್ 9ರಂದು ಮೈಸೂರಿನಲ್ಲಿ ರಂಗಚೈತನ್ಯ ಕಾರ್ಯಕ್ರಮ. ಚಾಮರಾಜನಗರ ಮೈಸೂರಿನಲ್ಲಿ ಜೂನ್ 9ರಂದು ನಡೆಯುವ ರಂಗಚೈತನ್ಯ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಚಾಮರಾಜನಗರದ ಪ್ರವಾಸಿ ಮಂದಿರದಲ್ಲಿ ಹರಿಕಥಾ ವಿದ್ವಾನ್ ಶಿವಕುಮಾರ್ ಶಾಸ್ತ್ರಿರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ವಿದ್ವಾನ್ ಶಿವಕುಮಾರ್ ಶಾಸ್ತ್ರಿರವರು ಮಾತನಾಡಿ 45 ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಸುದೀರ್ಘವಾಗಿ ಕಲಾ ಸೇವೆಯನ್ನ ಸಲ್ಲಿಸಿರುವ ಬಹುಮುಖ ಪ್ರತಿಭೆ ಕ್ಯಾಶಿಯೋ ವೆಂಕಟೇಶ್ ರವರು ಹೃದಯ ಹಾಗೂ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಹಾಗಾಗಿ ಕಲಾವಿದರ ಸಹಾಯಾರ್ಥ ಕ್ಯಾಶಿಯೋ ವೆಂಕಟೇಶ್ ಅಭಿಮಾನಿ ಬಳಗ ಮತ್ತು ಸ್ನೇಹ ಬಳಗದ ವತಿಯಿಂದ ಆರ್ಥಿಕ ಸಹಾಯ ಮಾಡಲು ರಂಗ ಚೈತನ್ಯ ಕಾರ್ಯಕ್ರಮವನ್ನು ಮೈಸೂರಿನ ಪುರಭವನದಲ್ಲಿ ಜೂನ್ 9ರಂದು ಆಯೋಜಿಸಲಾಗಿದೆ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ರಂಗಗೀತೆಗಳು ಹಾಗೂ ಅಭಿಯಾನವನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮದ ಉದ್ದೇಶ ಅನಾರೋಗ್ಯದಿಂದ ಸಂಕಷ್ಟದಲ್ಲಿರುವ ಕಲಾವಿದರಿಗೆ ಧೈರ್ಯ ತುಂಬುವುದು ಮತ್ತು ಸಹಾಯ ಹಸ್ತ ಚಾಚುವುದಾಗಿದೆ. ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಕ್ಯಾಶಿಯೋ ವೆಂಕಟೇಶ್ ಅವರಿಗೆ ಸಹಾಯ ಹಸ್ತ ನೀಡಿ ಧೈರ್ಯ ತುಂಬುವ ಕೆಲಸ ಆಗಬೇಕಿದೆ ಎಂದು ತಿಳಿಸಿದರು. ನಂತರ ಸಂಗೀತ ಕಲಾವಿದರಾದ ಷಣ್ಮುಗ ಸಜ್ಜಾರ್ ಅವರು ಮಾತನಾಡಿ ಎಲ್ಲ ಕಲಾವಿದರು ತಪ್ಪದೇ ಭಾಗವಹಿಸಿ ಕಲಾವಿದರಿಗೆ ನೆರವು ನೀಡುವ ಮೂಲಕ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಎವಿ ದಶಪಾಲ್, ನಾಟಕ ನಿರ್ದೇಶಕರಾದ ಶಿವಣ್ಣ ಮಂಗಳ, ಕಲಾ ಪೋಷಕರಾದ ರಾಜಪ್ಪ ರಾಮಸಮುದ್ರ, ಕನ್ನಡ ಕೋಗಿಲೆ ಖ್ಯಾತಿಯ ಮಹೇಶ್, ಗಾಯಕರು ನಾಗಣ್ಣ, ಮಲ್ಲಿಕಾರ್ಜುನ್ ಸ್ವಾಮಿ ಮುಂತಾದವರು ಭಾಗವಹಿಸಿದ್ದರು. ವರದಿ ಗೂಳಿಪುರಂ ಕಂಠನಾಯಕ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಚಾಮರಾಜನಗರದ ಅತಿಥಿ ಗೃಹದಲ್ಲಿ ಎಲ್ಲ ಹಿರಿಯ ರಂಗಭೂಮಿ ನಿರ್ದೇಶಕರುಗಳು, ಹಿರಿಯ ರಂಗಭೂಮಿ ನಾಟಕದ ಎಲ್ಲ ಕಲಾವಿದರುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸೇರಿ ಈ ಒಂದು ಸಭೆಯನ್ನು ಈ ಒಂದು ಮುಖ್ಯವಾದ ಸ್ಥಳದಲ್ಲಿ ಸೇರಿ ನಾವು ನಿರ್ಣಯ ಮಾಡಿಕೊಂಡಿದ್ದೇವೆ. ಕಾರಣ, ಇಲ್ಲಿ ಹಿಂದುಗಡೆ ಕಾಣ್ತಕ್ಕಂಥ ನಮ್ಮ ವೆಂಕಟೇಶ್ ಅವರ ಒಂದು ಭಾವಚಿತ್ರವನ್ನು ಹಾಕಿದ್ದೇವೆ. ಅವರ ಅನಾರೋಗ್ಯದ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸೇರಿ 9ನೇ ತಾರೀಕು ಮೈಸೂರಿನ ಪುರಭವನದಲ್ಲಿ ರಂಗಚೈತನ್ಯ ಅಂತ ಒಂದು ಕಾರ್ಯಕ್ರಮವನ್ನು ಮೂಡಿಸ್ತಾ ಇದ್ದೀವಿ. ಕರ್ನಾಟಕದ ಮೂಲೆ ಮೂಲೆಯಿಂದ ಎಲ್ಲ ಕಲಾವಿದರುಗಳು ಕೂಡ ಬಂದು ಸೇರಿ ಅವರು ಸಾಂತ್ವನ ಹೇಳೋದ್ರ ಜೊತೆಗೆ ರಂಗಗೀತೆಗಳ ಜೊತೆಯಲ್ಲಿ ಅವರಿಗೆ ಆರ್ಥಿಕವಾದ ಸಹಾಯವನ್ನು ವೇದಿಕೆಯಲ್ಲೇ ಮಾಡಬೇಕು ಅಂತ ನಾವು ಸಂತೋಷಪಟ್ಟು ನಮ್ಮ ಶಿವಣ್ಣವರು, ರಾಜಪ್ಪನವರು ಮತ್ತು ನನ್ನ ಎಲ್ಲ ಸ್ನೇಹಿತರು ಕೂಡ ಇಲ್ಲಿ ಚಾಮರಾಜನಗರದಲ್ಲಿ ಸಣ್ಣದಾಗಿ ಒಂದು ಮೀಟಿಂಗ್ ಮಾಡೋಣ ಫಸ್ಟ್ ನಮ್ಮ ಮನೆಯಾಗ ನಾವಿಲ್ಲಿ ಬಂದಾಗ ಭಾಳ ಖುಷಿ ಆಯಿತು. ಈಗ ಇವ್ರು ಹೇಳೋದು ಮಾತುಗಳು ಕೇಳಿ ಇನ್ನೂ ಖುಷಿ ಆಯಿತು. ಎಲ್ಲ ಸೇರಿ ಆಮೇಲೆ 4-5 ದಿವಸ ಕಷ್ಟಪಟ್ಟು ಇನ್ನೊಂದು ಸಭೆಯನ್ನು ಮಾಡಿ ಈ ಒಂದು ರಂಗಚೈತನ್ಯ ಕಾರ್ಯಕ್ರಮದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯವರೇ ಆದಂಥ ವೆಂಕಟೇಶ್ ಅವರಿಗೆ ನಾವು ಬಹಳವಾಗಿ ಚೆನ್ನಾಗಿ ಗೌರವಿಸ್ತೇವೆ ಅಂತ ನಾವೆಲ್ಲ ಕಲಾವಿದರು ಕೂಡ ಸಹಕರಿಸಬೇಕು ಅಂತ ಮಾತಾಡೋದು ಭಾಳ ಸಂತೋಷವಾಗ್ತದೆ. ಬಂದದ್ದು ಸಾರ್ಥಕ ಆಯಿತು ಅನಿಸ್ತೇವೆ. ಯಾಕಂದರೆ ಹೊರಗಡೆ ಸಭೆಯನ್ನು ಇವತ್ತೇ ಮೊದಲು ಮಾಡ್ತಾ ಇರೋದು, ನಾಳೆ ಬೆಂಗಳೂರು, ನಾಳೆ ನಂಜನಗೂಡು ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಈ ಒಂದು ಸಭೆಯಲ್ಲಿ ಭಾಳ ಸಂತೋಷ ಆದದ್ದು ಏನಪ್ಪ ಅಂದ್ರೆ ನಮ್ಮ ಆಚಪ್ಪಾಜಿ ಅವರು ಹೇಳಿದಾಗೆ ಅವರು ಒಳ್ಳೆಯ ಆರೋಗ್ಯವಂತರಾಗಿ ಬರಲಿ. ಮಾದೇಶ್ವರ ಪುಸ್ತಕವನ್ನು ನಮ್ಮ ಚಾಮರಾಜನಗರದ ಮುಖ್ಯ ಸ್ಥಳದಲ್ಲಿ ಬಿಡುಗಡೆ ಮಾಡಿ ಅವ್ರು ಒಳ್ಳೆಯ ಸರ್ಕಾರದಿಂದ ಸವಲತ್ತುಗಳು ಬರುವಂತೆ ಮಾಡ್ತೀವಿ ನಾವೆಲ್ಲ ಸೇರಿ ಅಂದರು. ಅದೊಂದು ಸಂತೋಷಕರವಾದ ವಿಚಾರ. ಮತ್ತು ಎಲ್ಲ ವೀಕ್ಷಕರು, ಪ್ರೇಕ್ಷಕರು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ TV ಚಾನೆಲಲ್ಲಿ. ದಯಮಾಡಿ 9ನೇ ತಾರೀಕು ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಜೊತೆಯಲ್ಲಿ ಪರಿಚಯ ಮಾಡಿಕೊಂಡು ವೆಂಕಟೇಶ್ ಅವರ ಅಭಿಮಾನಿಗಳನ್ನೆಲ್ಲ ಕರ್ಕೊಂಡು ಬನ್ನಿ. ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಮುಂದಿನ ಕಲಾವಿದರಿಗೆ ಇಂಥ ಪರಿಸ್ಥಿತಿ ಬಂದಾಗ ಏನು ಮಾಡ್ಬೋದು ಅಂತಕ್ಕಂಥದ್ದೆಲ್ಲ ಕಲಾವಿದರಿಗೂ ಕೂಡ ಒಂದು ಮಾರ್ಗದರ್ಶನವಾಗುತ್ತೆ. ಒಳ್ಳೊಳ್ಳೆ ವ್ಯಕ್ತಿಗಳು, ಪೇಪರ್ನವರು ಮತ್ತು ಮಾಧ್ಯಮದವರು, ಎಲ್ಲ ಸಿನಿಮಾ ನಟರುಗಳು ಮತ್ತು ಎಲ್ಲ ರಾಜಕೀಯ ಧುರೀಣರು ಬರ್ತಾ ಇದ್ದಾರೆ. ಜಾತಿ ಮತಗಳ ಭೇದವಿಲ್ಲದೆ ಪ್ರತಿಯೊಬ್ಬರ ಕಲಾವಿದನೂ ಕೂಡ ಒಂದೇ ಅಂತಕ್ಕಂಥದ್ದನ್ನು ನಾವು ಮಾಡೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಯಲಿ ಅಂತ ಚಾಮರಾಜನಗರದ ಈ ಒಂದು ಅತಿಥಿ ಗೃಹದಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಹೋದರ ಆದಂಥ ಷಣ್ಮುಖರವರು ಒಂದೆರಡು ಮಾತಾಡ್ತಾರೆ. ಮಾನ್ಯ ಶ್ರೀ ಎಸ್ ಜಿ ವೆಂಕಟೇಶ್ ಅವರು ಕ್ಯಾಶಿಯೋ ವೆಂಕಟೇಶ್ ಅವರೇ ಪರಿಚಿತ. 45 ವರ್ಷಗಳ ಸುದೀರ್ಘ ಸೇವೆ, ಕಲಾ ಸೇವೆ, ಅದರ ಜೊತೆಗೆ ಅದಕ್ಕೆ ಸರಿಸಮನಾಗಿ ಸಾಹಿತ್ಯ, ಸಂಗೀತ, ನಿರ್ದೇಶನ, ಹಾಡುಗಾರಿಕೆ, ಹಾರ್ಮೋನಿಯಂ ತರಬೇತಿ, ರಂಗ ತರಬೇತಿ ಹಾಗೂ ಗಾಯನ ತರಬೇತಿ, ವಾದ್ಯ ತರಬೇತಿ ಇದೆಲ್ಲ ಮಾಡಿಸ್ತಾ ಇರ್ತಾರೆ. ಆ ವೆಂಕಟೇಶನವರು ಅವರ ಬಹುಮುಖ ಪ್ರತಿಭೆನ ಅವ್ರ ಹತ್ತಿರದಿಂದ ನೋಡಿದವ್ರಿಗಷ್ಟೇ ಗೊತ್ತು. ಅವರು ಅಷ್ಟೊಂದು 45 ವರ್ಷಗಳ ಸುದೀರ್ಘವಾಗಿ ಅವರ ಕಲಾ ಸೇವೆಯನ್ನು ಸಲ್ಲಿಸಿರೋದಕ್ಕೋಸ್ಕರ
ಅವರ ಈಗ ಅನಾರೋಗ್ಯ ಅದು ಸಮಾಜನೇ ನೋಡ್ಕೋಬೇಕು. ಯಾಕಂದ್ರೆ ಸಮಾಜ ಅವರ ಒಬ್ಬ ಕಲಾವಿದರಿಂದ ಸಂತೋಷ ತೋರಿಸುತ್ತೆ, ಒಬ್ಬ ಕಲಾವಿದರಿಂದ ಅವರ ನೋವುಗಳನ್ನ ದೂರ ಮಾಡ್ಕೊಡುತ್ತೆ. ಒಂದು ಕಲೆ, ಆ ಕಲೆಯಿಂದ ಅವರ ಮನಸ್ಸಿನಲ್ಲಿ ಒಂದು ಆಶಾಭಾವನೆ, ಒಂದು ನೆಮ್ಮದಿ ಹುಟ್ಟುತ್ತೆ. ಅದಕ್ಕೆ ಕಾರಣ ಒಬ್ಬ ಕಲಾವಿದ. ಅಂತ ಕಲಾವಿದ ಕಷ್ಟದಲ್ಲಿರ್ಬೇಕಾದ್ರೆ ಅವ್ರಿಗೆ ಸಹಾಯ ಮಾಡಬೇಕಾಗಿದ್ದು ಅವ್ರ ಮೊದಲೇ ಮುಜುಗರದ ವ್ಯಕ್ತಿತ್ವ, ಯಾರು ಕೇಳಿದವರು, ಸ್ವಾಭಿಮಾನಿ, ಹಿತಭಾಷಿ. ಇಂಥ ಸಮಯದಲ್ಲಿ ಅಂತ ವೆಂಕಟೇಶ್ ಅವರಿಗೆ ಸರ್ಕಾರದಿಂದ ಸಹಾಯಧನ ಪಡೆಯೋಕ್ಕೂ ಸಹ ಇದುವರೆಗೂ ಯಾವತ್ತೂ ಇಲ್ಲಿ ಯಾವುದೇ ಒಂದು ತಾಲೂಕು ಕಚೇರಿಗಾಗಲಿ ಅಥವಾ ಜಿಲ್ಲಾ ಕಚೇರಿಗಾಗಿ ಬಂದದ್ದೇ ಇಲ್ಲ. ಅವ್ರ ಹೆಸರು ಯಾವುದೇ ಒಂದು ಎಲ್ಲ ಗೊತ್ತವ್ರಿಗೆ, ಆದ್ರೆ ಯಾವುದೂ ಪಡ್ಕೊಂಡಿಲ್ಲ. ಯಾವುದೇ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿಲ್ಲ, ಸಮಾವೇಶದಲ್ಲಿ ಭಾಗವಹಿಸಿಲ್ಲ. ಆ ರೀತಿ ಇರೋ ಒಂದು ಮುಜುಗರದ ವೆಂಕಟೇಶ್ ಅವ್ರಿಗೆ ಕಲೆ ಬಿಟ್ಟರೆ ಬೇರೆ ವಿಷಯನೇ ಗೊತ್ತಿಲ್ಲ. ಅಂತ ವೆಂಕಟೇಶ್ ಅವರು ಅನಾರೋಗ್ಯದಿಂದ ಇರೋದ್ರಿಂದ ಅವರ ಒಂದು ಜೀವನದ ಬೆಳಕು ದಯವಿಟ್ಟು ನೀವಾಗಬೇಕು ಅನ್ನೋದನ್ನು ಕೇಳ್ಕೊಳ್ತಾ 9ನೇ ತಾರೀಕು ಮತ್ತೆ ದಯಮಾಡಿ ನೀವೆಲ್ಲ ಬರಬೇಕು. ಅಲ್ಲಿಗೆ ಆ ನಂದೇ ಚೈತನ್ಯ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಭೇಟಿಯಾಗಿ ನಾವು ಕಾಯ್ತಾ ಇರ್ತೀವಿ ಅಂತ ಕೇಳ್ತಾ ಇದ್ದೀವಿ. ಎಲ್ಲರಿಗೂ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.